ಅಡಿಗೇರಮ್ಮ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗ್ತಾ ಇದ್ದಿದ್ದು ಮಧ್ಯಮ ವರ್ಗದ ಜನ, ಅಂದರೆ ಹೂ ಮಾರೋರು, ತರಕಾರಿ ಮಾರೋರು, ಊದ್ಗಡ್ಡಿ ಹೊಸೆಯೋರು. ಇಂಥದ್ದೊಂದು ಯೋಚನೆ ಪೊಲೀಸ್ನವರಿಗೆ ಬಂದಿದೆ ತಡ ಅವರು ಹೆಜ್ಜೆ ಹಾಕಿದ್ದು ಪಬ್ಲಿಕ್ ಪ್ಲೇಸ್ಗೆ. ದೇವಸ್ಥಾನದ ಸುತ್ತಮುತ್ತ ಇರುವಂಥ ಪ್ರದೇಶಗಳಿಗೆ ತಂಡಗಳನ್ನು ಮಾಡಿ ಕಳಿಸೋಕ್ಕೆ ಶುರು ಮಾಡಿದ್ವಿ. ಆ ತಂಡಕ್ಕೆ ನಾನು ಒಂದು ವಿಶೇಷವಾದ ಸೂಚನೆಯನ್ನು ಕೊಟ್ಟಿದ್ದೆ. ಎಲ್ಲಿ ಹೆಂಗಸರು ತುಂಬ ಸೇರ್ತಾರೆ, ಹೆಂಗಸರಿರೋ ಜಾಗದಲ್ಲಿ ಈ ಫೋಟೋವನ್ನು ತೋರಿಸಿ ಅವರಿಗೆ ಸಮಾಧಾನವಾಗಿ ತೋರಿಸಿ, ಈ ಥರ ಈ ಫೋಟೋ ಮಹಿಳೆಯನ್ನು ಗುರ್ತಿಡೋಕ್ಕಾಗುತ್ತಾ ಅಂತ ತೋರಿಸಿ ಅಂದಾಗ ನಾವು ಆರಿಸಿಕೊಂಡಂಥ ಸ್ಥಳ ಬಹಳ ಮುಖ್ಯವಾಗಿದೆ. ಶೌಚಾಲಯವು ಸೇರಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹುಡುಕ್ಬಿಡ್ತು ಆ ತಂಡ. ಆದರೆ ಅಲ್ಲೊಂದು ಸಾಕ್ಷಿ ಅವ್ರಿಗಾಗಿ ಕಾಯ್ತಾ ಇತ್ತು. ಆ ಚಿತ್ರದುರ್ಗದ ಬಡಾವಣೆಯಲ್ಲಿ ಒಂದು ಹೆಂಗಸು ಈಕೆಯನ್ನು ಬಹುಶಃ ಈಕೆ ಇಂಥ ಒಬ್ಬ ವ್ಯಕ್ತಿಯ ಅಕ್ಕ ಇರ್ಬೋದು, ಈಕೆ ಮೂಲತಃ ಹಿರಿಯೂರಿನ ಇರಬಹುದು ಅಂತ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ರು. ಆ ಸಂಶಯವನ್ನು ವ್ಯಕ್ತಪಡಿಸಿದಾಗ ಯಾರ ಅಕ್ಕ ಐತೆ ಆದಾಗ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ವ್ಯಕ್ತಿ ಲಾಟ್ರಿ ಟಿಕೆಟನ್ನು ಮಾಡ್ತಾಯಿದ್ದಾನೆ. ಅವನು ಆರ್ಯ ವೈಶ್ಯ ಸಮಾಜದ ವ್ಯಕ್ತಿಯಾಗಿರ್ತಾನೆ. ಈ ವ್ಯಕ್ತಿ ಬಹುಶಃ ಆಕೆಯ ಸಹೋದರಿ ಇರ್ಬೋದು, ನನಗೆ ಅನುಮಾನ ಆಗ್ತಾಯಿದೆ ಅಂತ ಆಕೆ ನಮಗೊಂದು ಮಾಹಿತಿ ಕೊಟ್ಟರು. ಸಾಯೋನಿಗೆ ಹುಲ್ಲು ಕಡ್ಡಿ ಆಸರೆ, ಅಂದರೆ ಒಂದು ಹುಲ್ಲು ಕಡ್ಡಿ ಕೂಡ ಕೆಲಸಕ್ಕೆ ಬರುತ್ತೆ ಅನ್ನೋದನ್ನ BK ಶಿವರಾಮ್ರವರು ನಿರೂಪಿಸಿಬಿಟ್ಟಿದ್ರು. ಒಂದು ಕ್ಷಣಕ್ಕೆ ತಮ್ಮ ಬಗ್ಗೆ ತಮಗೆ ಹೆಮ್ಮೆ ಅನಿಸಿಬಿಟ್ಟಿತ್ತು. ನಮ್ಮ ಹತ್ರ ಒಂದು ಭಾವಚಿತ್ರ ಇದೆ. ಆ ಭಾವಚಿತ್ರದಲ್ಲಿರೋ ಹೆಂಗಸನ್ನು ತಾವು ಗುರುತಿಸ್ಬೋದು ಅಂತ ಯಾರೋ ಹೇಳಿದ್ರು. ಅದಕ್ಕೇನು ಸರ್ ನಾನು ಗುರುತಿಸ್ತೇನೆ ಅಂತ ನಾವು ಆ ಭಾವಚಿತ್ರವನ್ನು ಅವ್ರಿಗೆ ತೋರಿಸಿದ ತಕ್ಷಣ ಅವ್ರಿಗೊಂದು ರೀತಿ ಈ ಅನ್ಕಾನ್ಷಿಯಸ್ ಇದು ಒಂಥರ ಪ್ರಜ್ಞೆ ತಪ್ಪುವಂಥ ಸ್ಥಿತಿ ಕೊಟ್ಟೋದ್ರು ಅವರು. ನಾವು ಅವ್ರಿಗೆ ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ಅವ್ರಿಗೆ ಈ ಫೋಟೋ ನೋಡಿದ ತಕ್ಷಣ ಒಂದು ಅಳಕ್ಕೆ ಶುರು ಮಾಡಿಬಿಟ್ರು. ಸರ್ ಇದು ನಮ್ಮ ಅಕ್ಕ ಸರ್, ಎಲ್ಲಿದ್ದಾರೆ ಸರ್ ಅಂತಂದರು. ಏನೂ ಇಲ್ಲದೆ ಒಂದು ಸಣ್ಣ ಕುಂಕುಮದ ಸುಳಿಗಿನಿಂದ ಪತ್ತೆ ಮಾಡಿದಾಗ ನಮಗೆ ಭಾಳ ಆ ವೃತ್ತಿ ಸಂತೃಪ್ತಿಯನ್ನು ಅದು ತಂದುಕೊಡ್ತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟಕ್ಕೂ ಆಗಿದ್ದಿಷ್ಟು. ಚಿತ್ರದುರ್ಗದ ಹಿರಿಯೂರಿನವನಾದ ಆತ ವೃತ್ತಿಯಲ್ಲಿ ವೈದ್ಯನಾಗಿದ್ದ. ಗುಣದಲ್ಲಿ ಒಳ್ಳೆಯವನೇ ಆದ ಆತನಿಗಿರೋ ಚಟ ಅಂದರೆ ದೇಶ ಸುತ್ತೋದು. ತನ್ನ ಕುಟುಂಬವನ್ನು ಬಿಟ್ಟು ಮನಸೋ ಇಚ್ಛೆ ದೇಶಾಂತರ ಹೋಗಿಬಿಡುತ್ತಿದ್ದ. ಆದ ಕಾರಣ ಆತನಿಗೆ ಆತನ ಕುಟುಂಬ ವರ್ಗದವರು ಸೇರಿ ಒಂದು ಬಡ ಹುಡುಗಿಯೊಂದಿಗೆ ಬಲವಂತವಾಗಿ ಮದುವೆ ಮಾಡಿಬಿಡ್ತಾರೆ. ಇದು ಆ ವೈದ್ಯನಿಗೆ ಸಹಿಸಲಾಗಲಿಲ್ಲ. ಆದರೂ ಕುಟುಂಬವನ್ನು ಎದುರು ಹಾಕಿಕೊಳ್ಳದೆ ಸುಮ್ಮನಿರ್ತಾನೆ. ಆತ ಆಕೆಯನ್ನು ಪದೇ ಪದೇ ಹಿಂಸೆ ಮಾಡ್ತಿರ್ತಾನೆ. ಕೊನೆಗೆ ತಾನು ತನ್ನ ಪತ್ನಿಯೊಂದಿಗೆ ತಿರುಪತಿಗೆ ಹೋಗಿ ಬರ್ತೀನಿ ಅಂತ ತಿಳಿಸಿ ಮನೆಯಿಂದ ಹೊರಬಿದ್ದವನು ಬಂದಿಳಿದಿದ್ದು ಬೆಂಗಳೂರಿನ ಉಪ್ಪಾರಪೇಟೆಗೆ. ಅಲ್ಲಿ ಒಂದು ಕೊಠಡಿಯನ್ನು ಬಾಡಿಗೆಗೆ ಪಡೆದು ತನ್ನ ಹೆಂಡತಿಯನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ.
ಯಾವುದೇ ಶವ ಸಿಕ್ಕಿದಾಗ ಯಥಾಸ್ಥಿತಿಯಲ್ಲಿ ಫೋಟೋ ತೆಗೆದು ಆ ನಂತರ ಆ ಫೋಟೋವನ್ನು ಅದಕ್ಕೇನು ಕಸ ಕಡ್ಡಿ ಅಥವಾ ರಕ್ತದ ಕಲೆಗಳು ಅಥವಾ ಗಾಯದ ಕಲೆಗಳಿದ್ದಾಗ ಅದನ್ನು ನಾವು ಶುಚಿಗೊಳಿಸಿ ಅದನ್ನು ಶುಚಿ ಮಾಡಿ ಸೋಪ್ನಲ್ಲೆಲ್ಲ ಮುಖ ತೊಳೆದು ಆ ಮುಖವನ್ನು ಶೃಂಗಾರ ಮಾಡಿ ಆ ಕಲರ್ ಫೋಟೋ ತೆಗೆದು ಅದನ್ನು ನಾವು ಜನಗಳಿಗೆ ತೋರಿಸಿದಾಗ ಗುರುತು ಹಚ್ಚೋದಕ್ಕೆ ಭಾಳ ಸಹಕಾರಿಯಾಗ್ತದೆ. ಇದನ್ನು ಮನಸ್ಸಲ್ಲಿ ಯುವ ಪೊಲೀಸ್ ಅಧಿಕಾರಿಗಳು ಇಟ್ಕೋಬೇಕು ಅಂತ ನನ್ನ ಒಂದು ವಿನಂತಿ. ತಪ್ಪು ಮಾಡಿದವನು ಅದ್ಯಾವ ಮೂಲೆಯಲ್ಲಿದ್ರು ಸರಿ, ಅವನನ್ನು ಹೆಡೆಮುರಿ ಕಟ್ಟಿ ಬದುಕಿದ್ದಾಗಲೇ ಶ್ರಾದ್ದ ಮಾಡೋ ಚಾಣಾಕ್ಷರವರು. ಅದೇನೇ ಇರಲಿ, ನಮ್ಮ ತಂಡ ಹೇಳೋದಿಷ್ಟೇ, ತಪ್ಪು ಮಾಡೋಕ್ಕಿಂತ ಮುಂಚೆ ಒಂದು ಕ್ಷಣ ಯೋಚಿಸಿ.